ಇದು ನಟ ದರ್ಶನ್ ರ ಬಿಗ್ ಬ್ರೇಕಿಂಗ್ ನ್ಯೂಸ್. ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ಸ್ ನೋಡ್ಲೇಬೇಕಾಗಿರುವಂತಹ ಸುದ್ದಿ. ಚಾಲೆಂಜಿಂಗ್ ಸ್ಟಾರ್ ಪೊಲಿಟಿಕಲ್ ಎಂಟ್ರಿ ಫಿಕ್ಸ್. ವಿಶೇಷ ಜ್ಯೋತಿಷಿಯಿಂದ ಸ್ಫೋಟಕ ಭವಿಷ್ಯ. ಟ್ಯಾರೋ ಕಾರ್ಡಿನ ಭವಿಷ್ಯದಲ್ಲಿ ಸ್ಫೋಟಕ ಮಾಹಿತಿ. ಎಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ನೋಡ್ಲೇಬೇಕಾಗಿರುವಂತಹ ಸ್ಟೋರಿ ಇದು. ದರ್ಶನ್ ಅಭಿಮಾನಿಗಳು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಇನ್ನೇನು ಬೈ ಎಲೆಕ್ಷನ್ ನಲ್ಲಿ ಟಿಕೆಟ್ ಕೊಡ್ತಾರೆ ಎನ್ನುವಂತ ಊಹಾಪೋಹ ಸೃಷ್ಟಿಯಾಗಿತ್ತು. ಅದೇ ಹೊತ್ತಿನಲ್ಲಿ ಅದಕ್ಕಿಂತ ಸ್ವಲ್ಪ ಒಂದೆರಡು ಮೂರು ತಿಂಗಳ ಹಿಂದೆ ದರ್ಶನ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಆರೋಪಿಯಾಗಿ ಜೈಲನ್ನ ಸೇರಿದ್ರು. ತದನಂತರ ಜೈಲಿನಿಂದ ವಾಪಸ್ ಬರ್ತಾರೆ. ಡಿಸೆಂಬರ್ಗೆ ಅವರಿಗೆ ಜಾಮೀನು ಸಿಗುತ್ತೆ. ತದನಂತರ ಅವರು ಎಂಟ್ರಿ ಕೊಡ್ತಾರೆ. ಡೆವಿಲ್ ಸಿನಿಮಾದಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ ದರ್ಶನ್. ಯಾವುದೇ ಖಾಸಗಿ ಕಾರ್ಯಕ್ರಮಗಳಿಗೆ ಹೋಗ್ತಾ ಇಲ್ಲ, ಯಾವುದೇ ಪ್ರೋಗ್ರಾಮ್ಗಳಿಗಾಗಿರ್ಬಹುದು, ಕಾರ್ಯಕ್ರಮಕ್ಕಾಗಿರ್ಬಹುದು ಹೋಗ್ತಾ ಇಲ್ಲ. ತಾನಾಯ್ತು, ನನ್ನ ಡೆವಿಲ್ ಸಿನಿಮಾ ಆಯ್ತು ಅಂತ ದರ್ಶನ್ ಅವರು ಒಂದ್ ಕಡೆ ಸೈಲೆಂಟ್ ಆಗಿದ್ರೆ, ವಿಜಯಲಕ್ಷ್ಮಿ ಅವರಿಗೆ ಬೆಂಗಾವಲಾಗಿ ನಿಂತಿದ್ದಾರೆ. ಈಗ ದರ್ಶನ್ ಪಾಲಿಟಿಕ್ಸ್ಗೆ ಸೇರ್ತಾರೆ ಎನ್ನುವಂತಹ ವಿಚಾರವನ್ನ ಭವಿಷ್ಯ ನೋಡ್ತಿದ್ದಾರೆ. ದರ್ಶನ್ ಇನ್ ಮುಂದೆ ಪೊಲಿಟಿಕಲ್ ಜರ್ನಿ ಶುರು ಅಂತ ಹೇಳಿ ಭವಿಷ್ಯವನ್ನ ನೋಡ್ತಿದ್ದಾರೆ. ಹಾಗಾದ್ರೆ ಆ ಭವಿಷ್ಯ ನಿಜ ಆಗುತ್ತಾ? ಭವಿಷ್ಯವನ್ನ ನೋಡ್ತಿದ್ದು ಯಾರು ಅನ್ನೋದನ್ನ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಗಾದ್ರೆ ದರ್ಶನ್ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ? ಬಿಜೆಪಿಯಿಂದಾನೇ ಸ್ಪರ್ಧೆ ಮಾಡ್ತಾರಾ ದರ್ಶನ್? ಹೌದು, ದರ್ಶನ್ ಬಿಜೆಪಿಯಿಂದಾನೇ ಸ್ಪರ್ಧೆ ಮಾಡ್ತಾರಂತೆ. ಟ್ಯಾರೋ ಕಾರ್ಡಿನ ಭವಿಷ್ಯದಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಹೌದು ಅಂತಾನೆ ಭವಿಷ್ಯ ನುಡಿದಂತಹ ಟ್ಯಾರೋ ಕಾರ್ಡ್. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್. ಇದಕ್ಕೆಲ್ಲ ಸಮಯವೇ ಸೂಕ್ತ ಉತ್ತರವನ್ನ ಕೊಡಬೇಕಾಗಿದೆ. ಎಸ್, ಟ್ಯಾರೋ ಕಾರ್ಡ್ ಈ ಒಂದು ಭವಿಷ್ಯದ ರೀತಿ ಏನಿದೆ, ಇದು ಬಹಳ ಫೇಮಸ್ ಆಗಿರುವಂತಹ ರೀತಿ. ಆ ಕಾರ್ಡ್ಗಳನ್ನ ಎತ್ಕೊಳ್ಬೇಕು. ಆ ಕಾರ್ಡ್ ನಲ್ಲಿ ಏನ್ ಬರುತ್ತೋ ಅದರ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಇದನ್ನ ಟ್ಯಾರೋ ಕಾರ್ಡ್ ಅಂತ ಹೇಳ್ತಾರೆ. ಯೂನಿವರ್ಸ್ ನಿಮ್ಗೆ ಒಳ್ಳೆಯ ಸಂದೇಶವನ್ನ ಕೊಡುತ್ತೆ. ಹಾಗೆ ಯೂನಿವರ್ಸ್ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಟ್ಯಾರೋ ಕಾರ್ಡ್ ಉತ್ತರವನ್ನ ಕೊಡುವಂತಹ ಒಂದು ಮೆಥಡ್ ಇದು. ಆ ತರ ಜ್ಯೋತಿಷ್ಯ ಇದು. ಆ ಒಂದು ಜ್ಯೋತಿಷ್ಯದಲ್ಲಿ ದರ್ಶನ್ ಅವರು ರಾಜಕೀಯ ಜೀವನಕ್ಕೆ ಬರ್ತಾರಾ ಎನ್ನುವಂತಹ ಪ್ರಶ್ನೆಗೆ ಹೌದು, ದರ್ಶನ್ ಅವರು ರಾಜಕೀಯಕ್ಕೆ ಬರ್ತಾರೆ ಎನ್ನುವಂತಹ ವಿಚಾರವನ್ನ ಟ್ಯಾರೋ ಕಾರ್ಡ್ ನ ಮೂಲಕ ಭವಿಷ್ಯ ನುಡಿದಿದ್ದಾರೆ. ದರ್ಶನ್ ಅವರು ತಾನಾಯ್ತು, ತನ್ನ ಕೆಲಸವಾಯ್ತು, ಅಭಿಮಾನಿಗಳಾಯ್ತು ಅಂತ ಸೈಲೆಂಟ್ ಆಗಿ ಕೂತಿದ್ದಾರೆ. ಈಗ ದರ್ಶನ್ ಅಭಿಮಾನಿಗಳಿಗೆ ಒಂದೊಳ್ಳೆ ಹಬ್ಬದ ಊಟದ ನ್ಯೂಸ್ ಸಿಕ್ದಂಗಾಗಿದೆ. ಯಾಕಂತಂದ್ರೆ ದರ್ಶನ್ ಅವರನ್ನ ಯಾರೂ ಕೂಡ ಹಿಡಿಯೋಕ್ಕಾಗೋದಿಲ್ಲ. ಸ್ಯಾಂಡಲ್ವುಡ್ ನಲ್ಲಿ ಇನ್ನು ಪಾಲಿಟಿಕ್ಸ್ಗೆ ಬಂದ್ಬಿಟ್ರೆ ಅವರನ್ನ ಯಾರು ಕೂಡ ಮೀರ್ಸೋಕ್ಕಾಗೋದಿಲ್ಲ. ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಆ ಒಂದು ಭವಿಷ್ಯ ಹೇಳಿದೆ. ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡ್ತಾರೆ ದರ್ಶನ್ ಎನ್ನುವಂಥದ್ದು ಇದು ಸಾಕಷ್ಟು ಅಭಿಮಾನಿಗಳಿಗೆ ಖುಷಿ ತಂದಿದೆ. ಸಾರ್ವಜನಿಕ ವಲಯದಲ್ಲಿ ಇದು ಚರ್ಚೆ ಆಗ್ತಾ ಇದೆ. ದರ್ಶನ್ ಫ್ಯಾನ್ಸ್ ಕೂಡ ಇದು ಚರ್ಚೆ ಮಾಡ್ತಾ ಇದ್ದಾರೆ. ದರ್ಶನ್ ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡ್ತಾರಂತೆ. ಟ್ಯಾರೋ ಕಾರ್ಡ್ ನ ಭವಿಷ್ಯದಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಹೌದು, ಇವರು ರಾಜಕೀಯಕ್ಕೆ ನಿಂತ್ಕೊಳ್ತಾರೆ ಅಂತ ಹೇಳಿ ಆ ಒಂದು ಟ್ಯಾರೋ ಕಾರ್ಡ್ ಹೇಳಿದೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಇದಕ್ಕೆಲ್ಲ ಸಮಯವೇ ಸೂಕ್ತ ಉತ್ತರವನ್ನ ಕೊಡಬೇಕಾಗಿದೆ.